ಈಗ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಈಗ 90 ಲಕ್ಷ ಏನು ಚಂದ್ರಶೇಖರ್ ಅವಧಿಯಲ್ಲಿ ಆಗಿದೆ, ನಾನು ಕಟ್ ಕೊಡ್ತೀನಿ ಅಂತ ಚಂದ್ರಶೇಖರ್ ಹೇಳ್ತಾರೆ. ಹಾಗಾದರೆ 90 ಲಕ್ಷ ಚಂದ್ರಶೇಖರ್ ಅವರು ನುಂಗಿದ್ದಾರೆ ಅಂತಲೇ ಅರ್ಥ ಅಲ್ಲಿ ಇರ್ಬೋದು. ಈಗ ಯಾವುದೇ ಒಬ್ಬ ವ್ಯಕ್ತಿ ನಾನು ಕಟ್ಟಿ ಕೊಡ್ತೀನಿ ಅಂತ ಹೇಳುವಾಗ ಸೊ ತಿಂದಿದ್ರೆ ತಾನೇ ಕಟ್ಟಿ ಕೊಡ್ತೀನಿ. ಅದನ್ನೇ ಅಲ್ಲಿ ತನಿಖೆ ಮಾಡಬೇಕಾಗಿರುವಂಥದ್ದು. ಇನ್ನೂ ಒಂದು ಮುಖ್ಯವಾಗಿ ಇರುವಂಥದ್ದು, ಆಕೆ ಏನು ಆಶಾಲತಾರವರು ಹಣವನ್ನು ಅವ್ರಿಗೆ ವರ್ಗಾವಣೆ ಮಾಡಿಕೊಂಡು ಬೇರೆಯವ್ರು ಕೊಟ್ಟಿರ್ಬೋದು, ಅಧ್ಯಕ್ಷರುಗಳು ಕೊಟ್ಟಿರ್ಬೋದು ನಿಮಗೆ ಕ್ಯಾಶ್ ಮಾಡಿ ಏನಾದರೂ ಕೊಟ್ರೆ ಅನ್ನೋದು ಏನು ಅವ್ರು ಹೇಳ್ತಿದ್ದಾರೆ, ಅದು ಬ್ರೈನ್ ಮ್ಯಾಪಿಂಗ್ ಆಗಬೇಕು. ಅವ್ರು ಯಾರು ಕೊಟ್ಟಿರ್ಬೋದು, ಆಕೆ ಏನು ಆಶಾಲತಾ ಅವರು ಇದ್ದಾರೆ, ಅವ್ರಿಗೆ ಏನು ಹೇಳ್ತಾರೆ ಬ್ರೈನ್ ಮ್ಯಾಪಿಂಗ್ ಆಗಿ ನಿಜವಾದ ಯಾರಿಗೆ ಕೊಟ್ಟಿರ್ಬೋದು ಅನ್ನುವಂಥದ್ದು ಆದರೆ ತುಂಬ ಒಳ್ಳೆಯದು ಅನ್ನೋ ತನಿಖೆಯಲ್ಲಿ ಒಪ್ಕೊಂಡಿದ್ದಾರಲ್ಲ. ಅಲ್ಲ, ಇವ್ರು ಹೇಳ್ತಿದಾರಲ್ಲ, ಇವ್ರು ಅದನ್ನು ಇವ್ರು ಪದೇ ಪದೇ ಹೇಳುವಂಥದ್ದು ಅಧಿಕಾರ ದುರುಪಯೋಗ, ಹಣ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ರಿಪೋರ್ಟು ಚಂದ್ರಶೇಖರ್ ಅವರಿಗೆ ಗೊತ್ತಿಲ್ವಾ? ಈ ರಿಪೋರ್ಟ್ ಖಂಡಿತ ಗೊತ್ತಿರುತ್ತೆ. ಇದು ಪಬ್ಲಿಕ್ ಡಾಕ್ಯುಮೆಂಟ್. ಇವರು ಏನು ತನಿಖಾಧಿಕಾರಿಗಳು RCSಗೆ ಅಧಿಕೃತವಾಗಿ ಸಬ್ಮಿಟ್ ಮಾಡಿರುವಂಥದ್ದು ಅವ್ರಿಗೂ ಗೊತ್ತಿದೆ. ಅದನ್ನು ಮರೆಮಾಚ್ತಿದ್ದಾರೆ. ಅವರು ಒಂದು ವಿಚಾರವನ್ನು ಬೆಳಗ್ಗೆ ಏನೋ ಯಾವುದೋ ಚಾನಲಲ್ಲಿ ಹೇಳ್ತಾ ಇರುವಾಗ ಕಾನೂನು ಕ್ರಮ ಏನು ಆಗಬಾರ್ದು ಅವ್ರು 3 ಜನದ ಮೇಲೆ, ದುಡ್ಡು ವಾಪಸ್ ಬಂದರೆ ಸಾಕು ಅಂತ ಹೇಳ್ತಿದ್ದಾರೆ. ನಾವು ನಿಜವಾದ ತಪ್ಪು ಮಾಡಿದರೆ ಖಂಡಿತ ಕಾನೂನು ಕ್ರಮ ಆಗಲೇಬೇಕು. ತಪ್ಪು ಮಾಡಿದರೆ ಕಾನೂನು ಕ್ರಮ ಆಗಲೇಬೇಕು. ನಮ್ಮ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡಿದರೆ ಅದು ನಮಗೆ ಆಗಲೇಬೇಕು. ಇವ್ರು ಹೇಳ್ತಾ ಇರುವಂಥದ್ದು ದುಡ್ಡು ವಾಪಸ್ ಕಟ್ಬಿಡ್ಲಿ ಅನ್ನುವಂಥದ್ದಾದರೆ, ತಾನು ವಾಪಸ್ ಕಟ್ಬಿಡ್ತೀನಿ ಅನ್ನೋದಾದರೆ ನಾವು ಮಾಡಿಲ್ಲ ಸ್ವಾಮಿ. ನಾವು ಮಾಡಿಲ್ಲ. ಕಾನೂನಲ್ಲಿ 64ರ ವಿಚಾರಣಾ ವರದಿಯಲ್ಲಿ ಏನು ಬಂದಿದೆ, ಮತ್ತೆ 68 ಆದೇಶ ಕೊಡಬೇಕು ಅಂತ ಕೊಡುತ್ತೆ ಸರ್ಕಾರ. 68ಅಲ್ಲಿ 64ರ ವಿಚಾರಣಾ ವರದಿ ಆಧಾರದ ಮೇಲೆ ಯಾರ್ಯಾರು ತಪ್ಪುಗಳು ಏನಿದೆ ಅನ್ನುವಂಥದ್ದನ್ನು ಕೊಡುತ್ತೆ. ಅದು ಕಾನೂನು ತನ್ನದೇ ಆದಂಥ ಕ್ರಮವನ್ನು ತಗೊಳ್ಳುತ್ತೆ. ನಾನು ಲಲಿತಮ್ಮ ಆಗಿರಲಿ, ರಾಜು ಆಗಿರಲಿ, ಈ ಒಂದು ವಿಚಾರವನ್ನು ನಾವು ದುರುಪಯೋಗ ಮಾಡ್ಕೊಂಡಿದ್ದೀವಿ ಅಂತ ಕಾನೂನಲ್ಲಿ ಪ್ರೂವ್ ಆದರೆ ನಾವು ಅದನ್ನು, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಚೆಕ್ಗಳಿಗೆ ಸೈನ್ ಹಾಕಿದ್ದು ಒಂದು ಲೋಪ. ಖಂಡಿತ ಲೋಪ ಅಂತ ಹೇಳಿದ್ರೆ ಈ ಕಾರಣನೂ ತಮ್ಮ ಮುಂದೆ ಇಟ್ಟಿದ್ದೀನಿ. ಅದು ನಮ್ಮ ನಂಬಿಕೆಗೆ ಒಂದು ದ್ರೋಹ ಆಗಿದೆ. ನಾವು ಏನು ಸೈನ್ ಮಾಡಿದ್ವಿ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನಮ್ಮ ತನಿಖೆಯಲ್ಲೂ ಕೂಡ ನಾವು ಮರೆಮಾಚಿಲ್ಲ. ಇರೋವಂಥ ವಿಚಾರವನ್ನು ಸಂಪೂರ್ಣವಾಗಿ ಹೇಳಿದ್ದೀವಿ. ಅದಕ್ಕೆ ಆ ಲೋಪ ಏನಾದರೂ ಆಗಿದ್ದರೆ ಅಧ್ಯಕ್ಷರುಗಳ ಮೇಲೆ, ನಮ್ಮಗಳ ಮೇಲೆ ಕಾನೂನು ಏನು ಕ್ರಮ ತಗೊಳ್ಳುತ್ತೆ ಅದನ್ನು ನಾವು ಬದ್ಧರು. ನಾವು ಯಾವುದೇ ರೀತಿಯಾದಂಥ ಅವ್ಯವಹಾರವನ್ನಾಗಲಿ ಅಚಾತುರ್ಯವನ್ನಾಗಲಿ ಮಾಡಿಲ್ಲ ಅನ್ನುವಂಥದ್ದು ನಮ್ಮ ದೃಢವಾದಂಥ ಒಂದು ವಿಷಯ. ನೀವು ಹಣವನ್ನು ಕಟ್ಟಿಕೊಡೋದಿಲ್ಲ, ಕಟ್ಟಿಸ್ತೀರಿ ಆಶಾಲತಾ ಅವ್ರ ಕಡೆಯಿಂದ. ಖಂಡಿತ ಕಾನೂನು ಏನು ಇವಾಗ ಏನು ಅವರ ಪ್ರಾಪರ್ಟಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ ಏನು ಮಾಡಿದ್ದೀವಿ ಅದನ್ನು ಖಂಡಿತ ಮಾಡಿಸ್ತೀವಿ. ಇವರು ಆ ದಿಕ್ಕಲ್ಲಿ ಕೆಲಸ ಮಾಡೋದು ಬಿಟ್ಟು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥ ದಿಕ್ಕಿನಲ್ಲಿ ಯಶವಂತಪುರ ಕ್ಷೇತ್ರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇಡೀ 224 ಕ್ಷೇತ್ರಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಲಿ, ರಾಜ್ಯದ 224 ಕ್ಷೇತ್ರಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಲಿ. ಇವರು ಬೇಡ, ಶಿವಮೊಗ್ಗದಲ್ಲಿದ್ದಾರೆ ನಮ್ಮ ರಾಜು, ಅಲ್ಲೋಗಿ ಪ್ರೆಸ್ ಮೀಟ್ ಮಾಡಲಿ, ಇವರು ಮಾಡಿದ್ದೀವಿ ಅಂತ. ಮೈಸೂರಲ್ಲಿ ಮಾಡಲಿ, ಯಶವಂತಪುರದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಮಾರೇಗೌಡ ರಾಜಕೀಯವಾಗಿ ಬೆಳಿಬಾರ್ದು, ಅವನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಒಂದು ಪಿತೂರಿ ನಡೆದಿದೆ ಅನ್ನುವಂಥದ್ದು. ಅವಾಗಲಿಂದ ಹೇಳ್ತಾ ಇದ್ರೆ ಕಾಣದ ಕೈ ಯಾವುದಂತ ತಿಳ್ಕೊಬೋದಾ? ಒಟ್ಟಾರೆಯಾಗಿ ಮಹಾಮಂಡಳದ ವಿಚಾರ ನನಗೆ ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಎಲ್ಲ ವಿಚಾರಗಳು ತೆರೆದ ಪುಸ್ತಕ. ಯಾವುದೇ ಒಂದು ಪ್ರಶ್ನಾರ್ಥಕವಾದಂಥ ವಿಚಾರಗಳು ಇಲ್ಲ, ಮಹಾಮಂಡಲದಲ್ಲೂ ಕೂಡ ಇಲ್ಲ. ಏನು ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದು ಪಕ್ಷದಲ್ಲಿ ಬೆಳೀತಾ ಇದ್ದಾನೆ, ಮತ್ತೊಂದು ಪಕ್ಷದವರಿಗೆ ಪ್ರತಿಸ್ಪರ್ಧಿ ಆಗ್ತಾನೆ ಅನ್ನುವಂಥ ಒಂದು ದುರುದ್ದೇಶ ಇರ್ಬೋದು. ಸೊ ಇಲ್ಲಿ ಈ ಚಂದ್ರಶೇಖರ್ ಅವರು ಮಹಾಮಂಡಲಕ್ಕೆ ಸಂಬಂಧಪಟ್ಟಂಥ ಏನು ಆರೋಪಗಳನ್ನು ಮಾಡ್ತಾರೆ, ಈ ಮಧ್ಯದಲ್ಲಿ ಒಂದು ಯಾವುದೋ ಪ್ರೈವೇಟ್ ಯೂಟ್ಯೂಬ್ ಚಾನಲ್ನವರು ಕೂಡ ನಿಜಸ್ಥಿತಿ ಏನು ಅನ್ನುವಂಥದ್ದನ್ನು, ಪತ್ರಿಕಾ ಧರ್ಮವನ್ನು ಮರೆತು ಕೇವಲ ಆಮಿಷಗಳಿಗೋ ಭಯದಿಂದಲೋ ಒಂದಷ್ಟು ವಿಚಾರಗಳನ್ನು ಬಿತ್ತರ ಮಾಡ್ತಾರೆ. ಇದು ಪತ್ರಿಕಾ ಧರ್ಮಕ್ಕೆ ಒಳ್ಳೆಯದಲ್ಲ.
ಸಂವಿಧಾನದಲ್ಲಿ ಇರುವಂಥ 3 ಅಂಗಗಳನ್ನು ಬಿಟ್ಟರೆ 4ನೇ ಅಂಗನೇ ಪತ್ರಿಕಾ ರಂಗ ಅಂತ ಹೇಳಿ ನಾವೆಲ್ಲ ನಂಬಿರುವಂಥದ್ದು. ಅದಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಹಾಗೆ ನಾನು ಕಡಾಖಂಡಿತವಾಗಿ ಫೆಡರೇಷನ್ನಲ್ಲಿ ನಾನಾಗಲಿ, ಲಲಿತಮ್ಮ ಆಗಲಿ, ರಾಜು ಆಗಲಿ ಯಾವುದೇ ರೀತಿಯಾದಂಥ ಅವ್ಯವಹಾರದಲ್ಲಿ ಭಾಗಿಯಾಗಿಲ್ಲ. ನಾವು ಚೆಕ್ಗಳಿಗೆ ಸಹಿ ಮಾಡಿಕೊಟ್ಟಿದ್ದರ ಹಿಂದೆ ಉದ್ದೇಶ ಏನು ಅನ್ನೋದನ್ನು ತಮಗೆ ತಿಳಿಸಿದ್ದೀನಿ. ಅದಕ್ಕೆ ಕಾನೂನಲ್ಲಿ ಕ್ರಮ ತಗೊಳ್ಬೇಕು ಅನ್ನೋದಾದರೆ ಆ ಒಂದು ವಿಚಾರದಲ್ಲಿ ನಾವು ಕಾನೂನಿಗೆ ತಲೆ ಬಾಗ್ತೀವಿ. ಹಣ ಕಟ್ಟುವಂಥ ಪ್ರಶ್ನೆ ಇಲ್ಲ, ಹಣ ಕಟ್ಟುವಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿ ತನಿಖೆಗಾದರೂ ತನಿಖೆ ಖಂಡಿತ. ಇವರು ಮುಂದುವರೆದಂತೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಇಡಿಗೆ ಕಂಪ್ಲೇಂಟ್ ಹೋಗಿದೆ. ಇವೆಲ್ಲವೂ ಕೂಡ ಅವ್ರು ಹೇಳ್ಕೊಳ್ತಾರೆ ವರ್ಷದಿಂದ ಆಗಿಲ್ಲ, 1.5 ವರ್ಷದಿಂದ ಆಗಿಲ್ಲ ಅಂತ ಹೇಳಿ. ಇವ್ರದೇ ಸರ್ಕಾರ ಇರೋವಂಥವ್ರು ನಾನು ಪ್ರಭಾವ ಬೀರಕ್ಕಾಗುತ್ತಾ ಅಲ್ಲೋಗಿ? ಈ ಕೈಲಾಗದೇ ಇರತಕ್ಕಂಥ ವ್ಯಕ್ತಿಯ ಕೊನೆ ಅಸ್ತ್ರವೇ ಅಪಪ್ರಚಾರ ಅನ್ನೋವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾರೇಗೌಡರ ಮುಖಕ್ಕೆ ಮಸಿ ಬಳಿಯುವ ಎಲ್ಲ ಕಾರ್ಯತಂತ್ರ ಮಾಡಿದೆ. ಖಂಡಿತ. ಇಲ್ಲಿ ಈ ಮಸಿ ಬಳಿಯೋ ಕಾರ್ಯತಂತ್ರಕ್ಕೆ ಆ ಯಾವುದು ಯೂಟ್ಯೂಬ್ ಚಾನಲ್ಲು ಆಧಾರರಹಿತವಾಗಿ ಸೋಕಾಲ್ಡ್ ಅವರು ತೀರ್ಮಾನನೇ ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಏನು ಮಾತಾಡ್ತಿದ್ದಾರೆ, ನಾನು ನಮ್ಮ ಕಾನೂನು ತಜ್ಞರೊಟ್ಟಿಗೂ ಕೂಡ ನಾನು ಚರ್ಚೆ ಮಾಡ್ತಿದ್ದೀನಿ. ಕಾನೂನಾತ್ಮಕವಾಗಿ ಏನು ಮಾನನಷ್ಟ ಮೊಕದ್ದಮೆ ಹಾಕ್ಬೋದಾ ಅಥವಾ ಯಾವ ರೀತಿ ಕ್ರಮ ತಗೊಳ್ಬೋದು ಅನ್ನುವಂಥದ್ದನ್ನು ಕೂಡ ನಾನು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನ್ನ ಏನು ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡಲಿಕ್ಕೆ ಹೊರಟಿರುವಂಥದ್ದು ಇದರಿಂದ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ.